ಏನ್ರಿ ನಿಮ್ ಪ್ರಾಬ್ಲಮ್ ಅನ್ಕೊಂಡು ನಾವಿವತ್ತು ದಿನೇಶ್ ಗುಂಡೂರಾವ್ ಪ್ರತಿನಿಧಿಸುವಂತ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವಲ್ವರ್ಪುರಂಗೆ ನಾವೀಗ ಆಗಮಿಸಿದ್ದೇವೆ. ಎಮ್ ಎಲ್ ಎ ಯಾರು 2000 ಕಾಸು ಬಂತ, ಏನ್ ನಿಮ್ ಪ್ರಾಬ್ಲಮ್ ಅಂತ? ಅವ್ರು ಬೇಕಾದವ್ರಿಗೆ ಕೊಡ್ತಾರೆ, ಬೇಡದೇ ಇರೋರಿಗೆ ಕೊಡಲ್ಲ. ಚಾಂಬರ್ ಅಲ್ಲಿ ಕ್ಲೀನ್ ಆಗಿಲ್ಲ, ಯಾವುದು ಇದಿಲ್ಲ. ನಿಮ್ಮ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಸರಿ ಇಲ್ಲ. 20 ಮನೆ ಇದೆ, 8 ಟಾಯ್ಲೆಟ್ ಇರೋದು. ಟಾಯ್ಲೆಟ್ 100 ವರ್ಷ ಆಯ್ತು, ಹಕ್ಕುಪತ್ರನೇ ಇಲ್ಲ. 100 ವರ್ಷ ಆಯ್ತು, ಹಕ್ಕು ಪತ್ರ ಕೊಟ್ಟಿಲ್ಲ. ನೀವು ಮಾತ್ರ 5 ವರ್ಷ 10 ವರ್ಷ ಗೆಲ್ಬೇಕಾ? ಪ್ರೆಸಿಡೆಂಟ್ಗಳು ಕರೆದ್ರೆ ಬರ್ತಾರೆ, ಹೋಯ್ತಾರೆ. ಎಲ್ಲ ಸರಿಗಿದೆ ಅಂತ ಪ್ರೆಸಿಡೆಂಟ್ ಹೇಳ್ಬಿಡ್ತಾರೆ. ಯಾರಪ್ಪ ಇಲ್ಲಿ ಪ್ರೆಸಿಡೆಂಟ್? ಕೃಷ್ಣ ಅಂತ ಇದ್ದಾರೆ ಇಲ್ಲಿ. ಕೃಷ್ಣ ಕೊಳಲ್ ನೂದುತ್ತಾ ನೀವು ಎಲ್ಲಿರುವಿರಿ? ಎಲ್ಲವೂ ಸರಿಯಾಗಿದೆ ಅಂದುಕೊಂಡಿರುವಿರಿ, ಆದ್ರೆ ಇಲ್ಲಿ ಯಾವುದೂ ಸರಿಯಾಗಿಲ್ಲ. 200 ರೂಪಾಯಿ ಬಂತ? ಎಲ್ಲನೂ ಜಾಸ್ತಿ ಮಾಡಿದ್ದಾರೆ. ನಮ್ಮ ದುಡ್ಡುದ ನಮಗೆ ಬರುತ್ತೆ ವಾಪಸ್. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದಿವಿತ್. ಇವತ್ತು ನಾವು ಮಲ್ಲೇಶ್ವರಂಗೆ ಬಂದಿದ್ದೇವೆ. ಆದರೆ ಕ್ಷೇತ್ರ ಮಲ್ಲೇಶ್ವರಂ ಅಲ್ಲ. ಈ ಮಲ್ಲೇಶ್ವರಂ ಸೇರುವಂಥದ್ದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ. ದಿನೇಶ್ ಗುಂಡೂರಾವ್ ಪ್ರತಿನಿಧಿಸುವಂಥ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವಲ್ವರ್ಪುರಂಗೆ ನಾವೀಗ ಆಗಮಿಸಿದ್ದೇವೆ. ಇಲ್ಲಿ ಇದೊಂದು ಸ್ಲಮ್. ಇಲ್ಲಿನ ಜನರ ಸಮಸ್ಯೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ನಿಗೂಢ ಅಂತ ಹೇಳಿದ್ರು ತಪ್ಪಾಗಲ್ಲ, ಕತ್ತಲೆಯ ಜೀವನ ಅಂತ ಹೇಳಿದ್ರು ತಪ್ಪಾಗಲ್ಲ. ಬೆಳಕೆ ಇಲ್ಲದಂತಹ ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನು ಸಮಸ್ಯೆ ಅಂತ ಅವ್ರನ್ನ ಹತ್ರನೇ ಕೇಳ್ತಾ ಹೋಗೋಣ. ಬನ್ನಿ, ಜನರು ಏನು ಹೇಳ್ತಾರೆ, ಏನೆಲ್ಲ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಬನ್ನಿ. ಮೇಡಮ್ ಅವರೇ ನಮಸ್ಕಾರ ಕಣ್ರಿ. ಏನು ನಿಮ್ಮ ಹೆಸರು? ನನ್ನ ಕೆಲಸ ಇದೆ, ಹೋಗಿ. ಇರ್ಲಿ ಹೇಳ್ರಿ, ಪರವಾಗಿಲ್ಲ. ಇಲ್ಲ ನೀ ನಿಮ್ಮ ಎಮ್ ಎಲ್ ಎ ಯಾರು? 2000 ಕಾಸು ಬಂತ, ಏನ್ ನಿಮ್ ಪ್ರಾಬ್ಲಮ್ ಅಂತ ಕೇಳ್ಕೊಂಬಂದು. ಬಂದಿಲ್ಲ. ಎಮ್ ಎಲ್ ಎ ಅವರು ದಿನೇಶ್ ಗುಂಡೂರಾವ್. ಹೌದಾ? ಏನ್ ಕೆಲಸ ಮಾಡ್ಸ್ಯಾರ ಇಲ್ಲಿ? ಇಲ್ಲಿ ಎಲ್ಲ ಕೆಲಸ ಮಾಡಿಸ್ತಾರೆ. ಆಗಿದ್ಯಾ? ಬೇಕಾದವ್ರಿಗೆ ಮಾಡಿಸ್ತಾರೆ, ಬೇಕಾದವ್ರಿಗೆ ಮಾಡಿಸ್ತಾರೆ. ಅವರು ಬೇಡ ಇರೋರಿಗೆಲ್ಲ ಯಾರಿಗೂ ಮಾಡಲ್ಲ. ಏನ್ ಪ್ರಾಬ್ಲಮ್ ಇಲ್ಲಿ ಹೇಳಿ? ಈಗ ಇಲ್ಲಿ ಏನೇನ್ ಸಮಸ್ಯೆ ಐತೆ? ನಂಬರ್ ಎಲ್ಲ ಮುಚ್ಕೊಂಡಿದೆ, ಅದೇನು ಓಪನ್ ಆಗಿಲ್ಲ, ಮಾಡಿಲ್ಲ. 1 ತಿಂಗಳಾದ್ರೂ ತಿರ್ಗಾ ಹೊಡ್ಕೊಳತ್ತೆ, ಮಾಡೇ ಇಲ್ಲ. ಮತ್ತೆ ಬೇರೆ ನೀರೆಲ್ಲ ಟೈಮ್ ಟು ಟೈಮ್ ಬರುತ್ತಾ? ನೀರೆಲ್ಲ ಬರುತ್ತೆ, ಕರೆಂಟು ಕರೆಂಟ್ನು ಬರುತ್ತೆ. ಬೇಕಾದವ್ರು ಕಳ್ತನ ಮಾಡ್ಕೊಂತಾರೆ, ಅವ್ರಿಗೆಲ್ಲ ಬಿಟ್ಬಿಡ್ತಾರೆ. ಆಮೇಲೆ ಇದನ್ನೇ ಕೇಳಕ್ ಬಂದಿದ್ದು ನಾನು. ಬಂದು ಆಮೇಲೆ ವೈರ್ ಎಲ್ಲ ಅವ್ರು ಕಿತ್ಕೊಂಡು ಹೋಗ್ತಾರೆ. ಆಮೇಲೆ ಇವ್ರು ಹೋಗಿ ಅವ್ರ ಹತ್ರ ಏನೋ ಮಾತಾಡ್ತಾರೆ, ಏನೇನೋ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇದು 2000 ಬರ್ಲಿಲ್ವಾ ನಿಮ್ಗೆ? 2000 ಬರ್ಲಿಲ್ವಾ? ಇಲ್ಲ, ಕಾರ್ಡೇ ಇಲ್ಲ ಸರ್. ಕಾರ್ಡ್ ಹಾಕಿಲ್ಲ. ಯಾಕೆ? ಅವ್ರು ಬೇಕಾದವ್ರಿಗೆ ಕೊಡ್ತಾರೆ, ಬೇಡದೇ ಇರೋರಿಗೆ ಕೊಡಲ್ಲ. ಬನ್ನಿ ಸರ್, ಬನ್ನಿ ಸರ್, ನೀವು ಬನ್ನಿ ಸರ್, ಬನ್ನಿ ಬನ್ನಿ, ಕನ್ನಡ ಮಾತಾಡಿಸ್ತೀನಿ, ಬನ್ನಿ. ಏನ್ ನಿಮ್ಮ ಹೆಸರು? ಆನಂದ್ ಅವರೇ, ಬರ್ರಿ ಇಲ್ಲಿ. ಆನಂದ್ ಅವರೇ, ಆನಂದವಾಗಿದ್ದೀರಾ ನೀವು? ಅದು ಶೆಟ್ಟಿ ಅಂತ ಒಬ್ರು ಇದಾರೆ, ರೇಷನ್ ಅಂಗಡಿ ಗಾಲಿ ಮಾಡಿಬಿಟ್ರು. ಯಾರವರು? ಕಾಡು ನಮ್ದು ಏನಕ್ಕೆ ಕ್ಯಾನ್ಸಲ್ ಮಾಡಿದ್ರು? ಯಾರದು ಶೆಟ್ಟಿ? ಅಕ್ಕಿ ಎತ್ಕೊಂಡು ಆಗಿದೆ, ಸುತ್ತು ಕ್ಯಾನ್ಸಲ್ ಆಗಿದೆ. ಬೆಂಗಳೂರು ಅಲ್ಲಿ 3 ವರ್ಷದಿಂದ ಓಡಾಡ್ತಾ ಇದೆ, ಯಾರು ರೆಸ್ಪಾಂಡ್ ರೇಷನ್ ಕಾರ್ಡ ಇಲ್ಲ ಈಗ. ಹಂಗಾರೆ ಅಕ್ಕಿ ಊಟಕ್ಕೆಲ್ಲ ಏನ್ ಮಾಡ್ತಾ ಇದೀರಾ? ಅಂಗಡಿಯಲ್ಲಿ ಇಸ್ಕೊಂತ ಅಂತ ಅದು. ಏನ್ ಈ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ತೋರ್ಸಲ ನೊಚ್ಚು ಇರು. 40 ರೂಪಾಯಿ ಕೆಜಿ ಹಾಕಿಲಿ ನೋಡ್ರಿ. ಇಲ್ಲಿ ನುಚ್ಚಕ್ಕಿ ಅನ್ನ, ಇದು ಮುದ್ದೆ ಮಾಡ್ಕೊ ತಿನ್ಬೋದು. ನುಚ್ಚಿನ ಮುದ್ದೆ ಮಾಡ್ಕೊ ತಿನ್ಬೋದು. ಇದನ್ನ ನಾವು ಹೆಂಗ್ ತಿಂತಾ ಇದೀವಿ ನೋಡಿ, ಯಾರಿಗನ ಗೊತ್ತಾ? ಇದು ಯಾರಿಗ್ ಗೊತ್ತಾಗಲ್ಲ, ನಾವು ಹೇಳ್ಕೊಳಕ್ ಹೋಗಲ್ಲ. ಹಂಗ್ ಮಾಡ್ತಾರೆ. ಎಷ್ಟದ ಕೆಜಿ ಅದು? 40 ರೂಪಾಯಿ. ಏನು ಮಾಡಕ್ಕಾಗಲ್ಲ. ಮತ್ತೆ ಮಾಡೋರು ಮಾಡ್ಕೊಂತಾರೆ, ಮಿಕ್ಕಿದವ್ರಿಗೆಲ್ಲ ಏನು ಕೊಡಲ್ಲ, ಏನು ಮಾಡಲ್ಲ, ಅಷ್ಟೇ. ಎಸ್, ನೋಡಿ ಹಾಗಾದ್ರೆ ಎಷ್ಟು ಸಮಸ್ಯೆ ಇದೆ ಅಂತ ಹೇಳಿ ಇಲ್ಲಿ. ಸೋಲ್ರಾಮ್ ಮೇಡಮ್ ಅವರೇ ನಮಸ್ಕಾರ ಕಣ್ರಿ. ಏನ್ ನಿಮ್ಮ ಹೆಸರು? ಯಾಕೆ? ರಂಜಿತಾ. ರಂಜಿತಾ ಅವರೇ, ಆಯ್ತಿರಿ, ಗಾಬರಿ ಆಗ್ಬಿಡಿ. ಇದ್ಯಾಕೆ ಹಿಂಗೆ ಗಾಬರಿ ಆಯ್ತಿರಿ? ನಿಮ್ಮ ಪ್ರಾಬ್ಲಮ್ ರೆಂಡರ ಮುಚ್ಚ ಕಾಸು ಅದು ಬಂದಿಲ್ಲ, ನಮ್ದಿಲ್ಲ. ಯಾಕೆ ನಮ್ದಿಲ್ಲ, ಅದು ಬಂದಿಲ್ಲ. ಯಾಕೆ ಗೊತ್ತಿಲ್ಲ. ಗೊತ್ತಿಲ್ವಾ? ರೇಷನ್ ಕಾರ್ಡ್ ಇದೆಯಾ? ಇಲ್ಲ. ಏನ್ ನಿಮ್ಮ ಪ್ರಾಬ್ಲಮ್ ಇಲ್ಲಿ ಏರಿಯಾದಲ್ಲಿ? ಚಾಂಬರ್ ಅಲ್ಲಿ ಕ್ಲೀನ್ ಆಗಿಲ್ಲ, ಯಾವುದು ಇದಿಲ್ಲ. ಕಸ ತಗೊಂಡೋಗಿ ಹಾಕಕ್ಕೇನು ಬಿಡಲ್ಲ. ಅಲ್ಲಿ ಎಲ್ಲ ಒಂದು ಜಾಗ ಕ್ಲೀನಾಗಿ ಇಟ್ಕೋಬೇಕು, ಅದು ಮಾಡಿಕೊಟ್ರೆ ಸಾಕು. ಎಮ್ ಎಲ್ ಎ ಏನ್ ಮಾಡ್ತವ್ರೆ? ಎಮ್ ಎಲ್ ಎ ಏನು ಮಾಡ್ತಾರೋ ಗೊತ್ತಿಲ್ಲ. ಅದು ಬಂದಿದಾರ? ಇಲ್ಲಿ ಬಂದಿದಾರಾ? ಹೋಟೆಲ್ ಟೈಮ್ಗೆ ಮಾತ್ರ ಅದು ಬೇಕು ಇದು ಬೇಕು ಅಂತ ಬಂದು ಮಾತಾಡ್ತಾರೆ, ಆಮೇಲೆ ಯಾವುದು ಮಾಡಲ್ಲ ಅಂತಾರೆ. ಅಷ್ಟೇ. ಈ ಕಡೆ ಎಮ್ ಎಲ್ ಎ ಬಂದಿಯಾರ ದಿನೇಶ್ ಗುಂಡೂರಾವ್? ಅದೇ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಅಷ್ಟೇ, ತಿರ್ಗಾ ಬರಲ್ಲ ಅವರು. ಅಶ್ವಥ್ ನಾರಾಯಣ ನಿಮಗೆ ಇಲ್ಲಿ ಹತ್ರ ಅಲ್ವಾ? ಯಾರು ಬರಲ್ಲ. ಹೋಟೆಲ್ ಟೈಮಲ್ಲಿ ಮಾತ್ರ ಬರ್ತಾರೆ. ಏನು ಅಂತ ಅಷ್ಟೇ, ಒಂದು ಮನೆ ಕಟ್ಕೊಡಲ್ಲ, ಯಾವುದು ಇಲ್ಲ. ಮನೆಗಳಿಗೆ ಹಕ್ಕುಪತ್ರ ಕೊಟ್ಟಿದಾರಾ? ಇಲ್ಲ. ಹಕ್ಕುಪತ್ರ ಕೊಡ್ಬೇಕಾ? ಕೇಳಿದಿರಾ? ಕೊಟ್ಟಿಲ್ಲ. ಅದು
ಎಲ್ಲರಿಗೆ ಮಾಡಿಕೊಡಿ ಅಂದರೆ ಯಾವುದು ಮಾಡಿಕೊಟ್ಟಿಲ್ಲ. ರೇಷನ್ ಕಾರ್ಡ್ ಇಲ್ಲ, ಅವ್ರಿಗೂ ಮಾಡಿಕೊಡಲ್ಲ. ಒಂದು ಆಧಾರ್ ಕಾರ್ಡ್ ಮಾಡಿಕೊಡಲ್ಲ, ಯಾವುದೂ ಇಲ್ಲ. ಇಲ್ಲಿ ತಲೆ ಕೆಡ್ಸ್ಕೊಳ್ಳಲ್ಲ. ಆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದು ಹಿಂಗಿದೆ ಹಂಗಿದೆ ಅಂತ ಅಷ್ಟೇ ತಿರ್ಗಾ ಮಾತಾಡ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದು ಹಂಗೈತೆ ಹಿಂಗೈತೆ ಅನ್ಬಿಡ್ತಾರೆ. ಬಾಕಿ ಟೈಮಲ್ಲಿ ಮುಖನೇ ತೋರಿಸಲ್ಲ. ಈ ಥರ ನಂತರ ಬಂದು ಕುತ್ಕೊಂಡು ಕೇಳಿದಾರ? ಇಲ್ಲ, ಕೇಳಿಲ್ಲ. ಮತ್ತು ನಾವು ಕೇಳಕ್ಕೆ ಬಂದರೆ ನೀವು ನಾಚ್ಕೋತೀರಾ? ಹಾಂ, ನಮಸ್ಕಾರ ಸರ್. ನಮಸ್ಕಾರ ಸರ್. ಏನು ಸರ್ ನಿಮ್ಮ ಹೆಸರು? ಸಂತೋಷ್. ಏನು ಭರ್ಜರಿ ಡ್ರೈವರ್ ಕೆಲಸ ಅನ್ಸುತ್ತೆ? ಡ್ರೈವರೇ ನಾವು. ಯಾವ ಆಟೋಗ? ಕಾರ್ ಡ್ರೈವರು. ಹೇಳ್ರಿ, ಡ್ರೈವರ್ ಪಾಪ ಕಷ್ಟ. ಅವ್ರ ಕಷ್ಟ ಕೇಳಕ್ಕೆ ಹೋದ್ರೆ 108 ಕಷ್ಟಗಳು. ಟಾಟಾ ಎಸ್ ಓಡಿಸೋದು RMCಯಲ್ಲಿ ಅಷ್ಟೇ. ಅಷ್ಟೇ. ಏನು ಪ್ರಾಬ್ಲಮ್ ಏರಿಯಾದಲ್ಲಿ? ಎಷ್ಟು ಪ್ರಾಬ್ಲಮ್ ನೋಡಿದ್ರೆ ನೀವಾರು ಹೋಗ್ಬಿಡ್ತೀರಾ ಪಾಪ. ಲೇಡೀಸಿಗೆ ಗೊತ್ತಿರ್ತದೆ ಕಷ್ಟ. ಗೊತ್ತು, ಅವ್ರು ಏನು ಹೇಳ್ತೀವಿ, ಯಾವಾಗ ಜಾಮ್ ಆಗುತ್ತೆ ನೋಡಿ. ಇದು ಚಂಬ್ರ MLA ಹೆಂಗೆ? ಪರವಾಗಿಲ್ಲ ಸರ್. MLA ಈಗ ಪರವಾಗಿಲ್ಲ ಅಂದರೆ ಹ್ಯಾಂಡ್ಸಮ್ ಆಗವ್ರಾ? ಹಾಂ, ನೋ ಪ್ರಾಬ್ಲಮ್ಮಾ? ಏನಿಲ್ಲ. ಏನು ಇಲ್ಲ ಅಂದರೆ ಮೀನ್ಸ್ ಎರಡರ್ಥ ಬರುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ಬರೀ ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಇಲ್ಲ, ಪರವಾಗಿಲ್ಲ ಬಿಡಿ. ಕೆಲಸ ಮಾಡಲ್ಲ, ಕೆಲಸ ಮಾಡ್ತಾರೆ. ನಿಮ್ಮ ಹೆಸರು ಹೇಳಿ. ಬನ್ನಿ ಅಮ್ಮ ಬನ್ನಿ, ನೀವೇನು ಎದುರಂತ ಅವಶ್ಯಕತೆ ಬೇಡ. ಏನು ನಿಮ್ಮ ಹೆಸರು? ನನ್ನ ಹೆಸರು ವರಲಕ್ಷ್ಮಿ ಅಂತ. ನೋಡಿ, ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀವಿ. ನೀವು ಆಚೆ ಹೋಗಿ ಅಂತ ನಮ್ಮನ್ನು ದುಡ್ತಾ ಇದ್ದೀರಾ. ಸರಿಯಾ? ಇದು ಮನೆಗೆ ಬಂದು ಅತಿಥಿನ ದೂರ ನೀವು ನಿಮ್ಮ ಮನೆಗೆ ಕರೆದ್ಬಿಟ್ಟು ನನಗೆ ಒಂದು ಲೋಟ ಕಾಫಿ ಕೊಡಿ ಅಂತ ನಾವು ಕೇಳಲಿಲ್ಲ. ನಿಮ್ಮ ಪ್ರಾಬ್ಲಮ್ ಏನು ಕೇಳ್ತಾರೆ. ಕೊಡ್ತೀವಿ, ಕಾಫಿ ಎಲ್ಲ ಕೊಡಲ್ಲ ಅಂತ. ನೋಡಿ ವರಲಕ್ಷ್ಮಿ ಅವರೇ, ಗೃಹಲಕ್ಷ್ಮಿ ಬಂತ? ಬಂತು. ಎಷ್ಟು ತಿಂಗಳು ಬಂದಿರಲಿಲ್ವಂತಲ್ಲ? ಬರಲಿಲ್ಲ. ಈ ತಿಂಗಳು ಏನು ಹಾಕಿದ್ರು. 3 ತಿಂಗಳದ ಕಾಸು 6,000 ರೂಪಾಯಿ ಬರ್ಬೇಕು ತಾನೆ? ಇಲ್ಲ, 1 ತಿಂಗಳದ್ದು ಬಂದಿದ್ರು. ಬರೀ 2,000 ರೂಪಾಯಿ ಬಂದೈತಾ? ಬೇಕಾ 2,000? ಬೇಡ ನಮಗೆ ಅದೆಲ್ಲ. ಬಸ್ ಫ್ರೀ ಬೇಕಾ? ಬೇಡ. ವಿದ್ಯುತ್ ಫ್ರೀ ಬೇಕಾ? ಬೇಡ. ಏನು ಬೇಡ ಅಂತವ್ರು ಮತ್ತೆ ಯಾಕೆ ಕೊಟ್ರು? ಎಲ್ಲ ಬೇಡ ನಮಗೆ ನಾವಾಗಿ ನಮ್ಮ ದುಡಿಯೋದ್ರಲ್ಲಿನೇ ಕಮ್ಮಿ ಮಾಡಿದ್ರೆ ಸಾಕು. ಹಾಲು ಜಾಸ್ತಿ ಆಗಿದೆ, ಎಲ್ಲನೂ ಜಾಸ್ತಿ ಮಾಡಿದ್ದಾರೆ. ನಮ್ಮ ದುಡ್ಡಿದ ನಮಗೆ ಬರುತ್ತೆ ವಾಪಸ್ಸು. ಚೆನ್ನಾಗಿ ಹೇಳ್ತವ್ರು ಅವ್ರು. ಎಷ್ಟು ಏನು ಪ್ರಾಬ್ಲಮ್ ಇದೆ ಅಮ್ಮ ಇಲ್ಲಿಗ? ಇಲ್ಲಿ ನಮ್ಮದು ಚೇಂಬರ್ ಕಟ್ಕೊಂಡು ಇದೆ. ಆವಾಗ ನಾವು ಕರ್ಕೊಂಬಂದು ಕ್ಲೀನ್ ಮಾಡಿಸ್ತೀವಿ. ನಾವು ಹೇಳ್ತಾ ಇದ್ದೀವಿ, ಅವ್ರು ಮಾಡೋದೇ ಇಲ್ಲ. ನೋಡಿ ಮನೆ ಒಳಗೆ ಬಾತ್ರೂಮ್ ನೋಡಿ ಹೆಂಗೆ ಕಟ್ಕೊಂಡಿದೆ. ಹಾಂ, ಈ ನೀರು ಫುಲ್ ಅಲ್ಲಿ ಬರುತ್ತೆ. ಮತ್ತೆ ಹೆಂಗ್ ಮೇಂಟೈನ್ ಮಾಡ್ತೀರಾ? ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ, ಅವ್ರು ಬರ್ತಾನೆ ಇಲ್ಲ. BBMP ಯಾರು ಬರಲ್ಲ ಇಲ್ಲಿಗೆ? ಬರೋದಲ್ಲ, ಎಷ್ಟು ಸತಿ ಹೋಗಿ ಹೇಳೋದು ಅವ್ರಿಗೆ. MLA ಬರಲ್ಲ. ಎಷ್ಟು ದಿನ ಆಯ್ತು? ಆಯ್ತು, 1 ವರ್ಷ ಕಂಟ ಆಯ್ತು. 1 ವರ್ಷ ಆಯ್ತು. ಇನ್ನು ಅವ್ರು ಬಂದು ನಮಗೆ ಚೇಂಬರ್ ಏನೋ ಮಾಡಿಕೊಟ್ಟಿಲ್ಲ. ನೀವು ಬೇಕು ನಾವು ಸುಳ್ಳು ಹೇಳಿದ್ರು ಟೈಲೆಟ್ ನೋಡಿ ಹೆಂಗಿದೆ ಅಂತ ನೋಡ್ಬೋದಾ? ಎಲ್ಲ ನೋಡ್ಬೋದು. ಮಾಡಿ ನೋಡೋಣ. ಹಾಂ, ಬನ್ನಿ. ಫುಲ್ ಕಟ್ಕೊಂಡ್ಬಿಟ್ಟಿದ್ಯಂತೆ. ಅದು ಗೊತ್ತಾಗಬೇಕು ಜನರಿಗೆ ದೃಶ್ಯ. ಬನ್ನಿ. ಇಷ್ಟು ಸಮಸ್ಯೆಗಳನ್ನು ಇಟ್ಕೊಂಡು ಇಲ್ಲಿ ಸಮಸ್ಯೆನಿಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ಫುಲ್ ಪಂಚೆ ಹುಡ್ಕೊಂಡು ನಂಗೆ. ನಟೇಶನ್ ಸರ್ ನನ್ನ ಹೆಸರು. ಸಿದ್ದರಾಮಯ್ಯ ನೋಡ್ದಂಗೆ ಆಯ್ತಿದಲ್ಲ ನನಗೆ. ನಾಚ್ಕತ್ತವ್ರವರು. ಸಿದ್ದರಾಮಯ್ಯ ನೋಡ್ದಂಗೆ ಆಯ್ತಿದೆ ಅಂದರೆ ನಾಚ್ಕತ್ತವ್ರೆ. ಹೇಳಿ ಮತ್ತೆ. ಅವ್ರ ತಮ್ಮ ಸೇಮ್ ಹಿಂಗೆ ಇರೋದು ನಿಮ್ಮಂಗೆ ನೋಡೋಕ್ಕೆ. ಹೇಳಿ, ಏನು ಪ್ರಾಬ್ಲಮ್ಮು? ಏನು ಸರ್, ಇದೆ ಸರ್ ನಮ್ಮದು ಹಕ್ಕುಪತ್ರ ಸುಮಾರು 120 ವರ್ಷ 30 ವರ್ಷದಿಂದ ಇದೆ ಇದು ಏರಿಯಾ. 20-30 ವರ್ಷದಿಂದ ಇದೆ. 120-30 ವರ್ಷ. 120-30 ವರ್ಷ. ಅವಾಗಿಂದ ಇದೆ. ಹಕ್ಕುಪತ್ರ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಏನು ಮಾಡ್ಕೊಡಲ್ಲ. ಸುಮಾರು 4-5 ಸಾರಿ ಬಾರಿ ಬಂದ್ಬಿಟ್ರು ಈ MLA. ನಾ ಮಾಡ್ಕೊಡ್ಲಿಲ್ಲ. ಯಾರು ಏನು ಮಾಡಲಿಲ್ಲ. ಯಾರು ಏನು ಗಣೇಶ್ ಗುಂಡೂರಾವ್ ಎಷ್ಟು ಸಲ ಬಂದಿದ್ದಾರೆ ಇಲ್ಲಿಗೆ? 5 ಸಲ ಗೆದ್ದಿದ್ದಾರೆ. ಈ ತರ ಕೇಳಕ್ಕೆ ಎಷ್ಟು ಸಲ ಬಂದಿ? ಅವರು ಬರ್ತಾರೆ ಸರ್, ಯಾವುದೋ ಒಂದು ಸರಿ ಬರ್ತಾರೆ, ಯಾವಾಗ ಒಂದು ಸರಿ. ನೀವು ಹೊರಗೆ ಬನ್ನಿ, ಹೇಳ್ತೀನಿ ಫಸ್ಟು. ಯಾವಾಗ ಒಂದು ಸರಿ ಬರ್ತಾರೆ. ಯಾರನ್ನ ಇಲ್ಲಿ ಇಲ್ಲೋರು ಪ್ರೆಸಿಡೆಂಟ್ಗಳು ಕರೆದ್ರೆ ಬರ್ತಾರೆ, ಹೋಯ್ತಾರೆ. ಪ್ರೆಸಿಡೆಂಟ್ಗಳು ಕರೆದ್ರೆ ಬರ್ತಾರೆ. ಅಷ್ಟೇ. ಬಂದು ನೋಡಿಕೊಂಡು ಏನಪ್ಪ ಇದೆ ಸಮಸ್ಯೆ ಅಂತ ಕೇಳ್ತಾರೆ. ಎಲ್ಲ ಸರಿಗಿದೆ ಅಂತ ಪ್ರೆಸಿಡೆಂಟ್ ಹೇಳ್ಬಿಡ್ತಾರೆ. ಅವ್ರ ಪಾಡಿಗೆ ಅವ್ರು ಯಾರಪ್ಪ ಇಲ್ಲಿ ಪ್ರೆಸಿಡೆಂಟು? ಇದ್ದಾರೆ. ಅವರು ಇಲ್ಲಿರೋರೆ ಕಾಂಗ್ರೆಸ್ನಲ್ಲಿ ಇದ್ದಾರೆ. ನಮಗೇನೋ ಹಂಗೆ ಕಾಣಿಸ್ತಾ ಇಲ್ಲ ಇಲ್ಲಿ ಎಲ್ಲ ಸರಿ ಇರೋದು. ಇದ್ದಾರೆ. ಅವ್ರ ಹೆಸರು ಹೇಳ್ಬಾರ್ದು. ಹೇಳಿ, ಪರವಾಗಿಲ್ಲ. ಇದ್ದಾರೆ ಇಲ್ಲಿ. ಪ್ರೆಸಿಡೆಂಟ್ ಯಾರು ಇಲ್ಲಿ? ಯಾರ್ರೀ ಅವ್ರ ಹೆಸರು? ಯಾರ್ರೀ ಪ್ರೆಸಿಡೆಂಟ್ ಹೆಸರು? ನೀವು ಹೇಳ್ಬೇಕು ಸರ್. ಕೃಷ್ಣ ಅಂತ ಇದ್ದಾರೆ ಇಲ್ಲಿ. ಕೃಷ್ಣ ಅಂತ ಪ್ರೆಸಿಡೆಂಟು. ಕೃಷ್ಣ ಕೊಳಲು ಊದುತ್ತಾ ನೀವು ಎಲ್ಲಿರುವಿರಿ? ಎಲ್ಲವೂ ಸರಿಯಾಗಿದೆ ಅಂದುಕೊಂಡಿರುವಿರಿ, ಆದರೆ ಇಲ್ಲಿ ಯಾವುದೂ ಸರಿಯಾಗಿಲ್ಲ. ನೀವು ಬಂದು ಒಂದು ಸ್ವಲ್ಪ ಕೊಳಲನ್ನು ಊದಿ ಇದರ ಚೇಂಬರ್ ನೀರೆಲ್ಲ ಕ್ಲೀನ್ ಮಾಡ್ಬೇಕ್ರಿ. ಚೇಂಬರ್ ಎಲ್ಲ ತುಂಬ ತೊಂದರೆ ಆಗುತ್ತೆ ಜನಗಳಿಗೆ. ಓಕೆ. ಏನಕ್ಕ ನಾಯಿ ಚೂ ಬಿಡ್ತಾ ಇರಿ ನಮ್ಗೆ? ಅಯ್ಯೋಯ್ಯೋ, ಏನು ನಿಮ್ಮ ಹೆಸರು? ಅಯ್ಯೋ, ನನ್ನ ಹೆಸರನ್ನ ಅಯ್ಯೋ ದೇವರೇ, ನಾಚ್ಕತ್ತವ್ರೆ ಪಾಪ. ಹೇಳಿ ಹೆಸರು? ಸುಶೀಲ ಅಂತ. ಸುಶೀಲಾ ಅವರೇ, ನೋಡಿ ಹಿಂಗೆ ಕಷ್ಟಪಡ್ಕೋಬೋದು. ಹಕ್ಕುಪತ್ರ ಇದೆಯಾ? ಇಲ್ಲ, ಹಕ್ಕುಪತ್ರ ಇಲ್ಲ. ಎಷ್ಟು ವರ್ಷದಿಂದ ಹಕ್ಕುಪತ್ರ ಕೇಳ್ತಾ ಇದ್ದೀರಾ? ನಾವು ಹುಟ್ಟಿದ್ದು ಬೆಳೆದಿದ್ದಲ್ಲ ಇಲ್ಲೇ. ಮಾತಾಡಂಗಿಲ್ಲ. ನೀವು ಹುಟ್ಟಿದ್ದು ಬೆಳೆದಿದ್ದು ಇಲ್ಲೇ, ಆದರೆ ನಿಮ್ಮ ಹಕ್ಕುಪತ್ರ ಮಾತ್ರ ಇಲ್ಲ. ಹುಟ್ಟಿದ್ದು ಬೆಳೆದಿದ್ದು ಇಲ್ಲೇ, ಹಕ್ಕುಪತ್ರ ಇಲ್ಲ. ಮತ್ತೇನು ಪ್ರಾಬ್ಲಮ್ ಇದೆ ಇಲ್ಲಿ ಏರಿಯಾದಲ್ಲಿ?
ಬೇರೆ ಏನಿಲ್ಲ ಅಣ್ಣ, ನೀರಿದೆ, ಕರೆಂಟ್ ಇದೆ, ಹಕ್ಕುಪತ್ರ ಇವತ್ತು ನಾಳೆ ಅಂತ ಹೇಳ್ತಾರೆ ಅಷ್ಟೇ. ಆ ಟೈಮ್ಗೆ ಬಂದು ಹೇಳ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ. ಹೋಗಿ ಕೇಳಿದ್ರೆ ಇನ್ನೂ ಆಗ್ತಾ ಇಲ್ಲ ಅಷ್ಟೇ ಹೇಳೋದು. 2,000 ರೂಪಾಯಿ ಬಂತಾ? ಹಾಂ, ಬರ್ತಾ ಇದೆ. ಬರ್ತಾ ಇದೆ. ಬರ್ತಾ ಇದೆಯಾ? ಎಷ್ಟು ತಿಂಗಳ ಬಂದಿಲ್ವಂತಲ್ಲ? 3-4 ತಿಂಗಳು ಬಂದಿಲ್ಲ. ಎಷ್ಟು ತಿಂಗಳದ್ದು ಕೊಟ್ರು? ಒಂದೇ ತಿಂಗಳದ್ದು ಈಗ. ಅಷ್ಟೇ? 3 ತಿಂಗಳದ್ದು ಸೇರಿ ಕೊಡಲಿಲ್ಲ? ಬೇಕಾ ನಿಮಗೆ 2,000? ಇಲ್ಲ, ನಮಗೆ ಜೀವನ Help ಆಗುತ್ತಾ? ಇದ್ರೆ ಸರಿ ಹೋಗುತ್ತೆ. ಅದೇನು ಬೇರೆ ಖರ್ಚಿಗೆ ಸರಿ ಹೋಗುತ್ತೆ, ಇವತ್ತಿನ ಖರ್ಚಿಗೆ. ಆಮೇಲೆ ಬಸ್ ಫ್ರೀ ಎಲ್ಲ ಬೇಕಾ ನಿಮಗೆ? ಫ್ರೀ ಕೊಡ್ತೀಯಾರಲ್ಲ, ಅದೆಲ್ಲ ಬೇಕಾ? ಫ್ರೀ ನನಗಂತೂ ಫ್ರೀ ಬೇಡ. ನಿಮ್ಗಂತೂ ಫ್ರೀ ಬೇಡ. ಯಾರ್ಯಾರು ಇದ್ದೀರಾ ಮನೇಲಿ? ನಾವಿಲ್ಲಿ 4 ಜನ ಇದ್ದೀವಿ. 4 ಜನ? ಅಯ್ಯೋ ದೇವ, ಇರೋದು ಒಂದೇ ರೂಮು, 4 ಜನ, ಅದಕ್ಕೆ ಹಕ್ಕುಪತ್ರನೇ ಇಲ್ಲ. ದಿನೇಶ್ ಗುಂಡೂರಾವ್ ಹೆಂಗೆ MLA? ಅವ್ರ ಬಗ್ಗೆ ನಾವು ಇನ್ನೂ ಮಾತಾಡ್ಸಿಲ್ಲ. ಅಶ್ವಥ್ ನಾರಾಯಣ್ ಹೆಂಗೆ? ಅವ್ರ ಬಗ್ಗೆನೂ ಅವರು ಬಂದಿಲ್ಲ. ಓಕೆ ಓಕೆ ಓಕೆ, ಆಯ್ತಮ್ಮ, ಥ್ಯಾಂಕ್ ಯು. ಏನು ನಿಮ್ಮ ಹೆಸರು? ಆನಂದ್ ಅಂತ. ಆನಂದ್ ಅವರೇ, ಅಬ್ಬಾ ಆನಂದವಾಗಿದ್ದೀರಾ? ಇದೀವಿ. ಇಲ್ಲೇನೋ ಒಂಥರ ಗೂಡಂಗೆ ಚೆನ್ನಾಗಿದೆ, ಆನಂದವಾಗಿದ್ದೀರಾ? ಆನಂದವಾಗಿದ್ದೀವಿ. ಹೆಂಗೆ ನಿಮ್ಮ ದಿನೇಶ್ ಗುಂಡೂರಾವ್? ಆರೋಗ್ಯ ಸಚಿವರು ಸರಿ ಇಲ್ಲ, ಫುಲ್ ಸೊಳ್ಳೆ. ಇಲ್ಲಿ 380 ಆರೋಗ್ಯ ಸಚಿವರು ಸರಿ ಇಲ್ಲ. ನೀವೊಬ್ಬರೇ ನೋಡ್ರಿ ಹೇಳಿದ್ದು, ಸ್ಟ್ರೈಟ್ ಆನ್ಸರ್ ನೋಡಿ. 380 ಮನೆ ಇದೆ, 8 ಟಾಯ್ಲೆಟ್ ಇರೋದು. 8 ಟಾಯ್ಲೆಟು? ಎಲ್ಲಿದೆ ಟಾಯ್ಲೆಟು? ಇಲ್ಲಿ ಡೌನಲ್ಲಿ. ಅದೆಲ್ಲ ತೋರಿಸ್ಬೇಕಲ್ವಾ ಅಣ್ಣ? ನಾವೇನು ಮತ್ತೆ ಬಂದಿದ್ದು ಯಾಕೆ ನಾವು ಇಲ್ಲಿಗೆ ಕಷ್ಟಪಟ್ಟು? ದಿನೇಶ್ ಗುಂಡೂರಾವ್ ಹಿಂಗೆ ಅಂತ ಹೇಳಿದಂಥ ಏಕೈಕ ವ್ಯಕ್ತಿ ನಿಮ್ಮ ಹೆಸರು? ಆನಂದ್. ಆನಂದ್ ಅವರು. ಆನಂದ್ ಎಲ್ಲ ಫುಲ್ ಚೇಂಬರ್ ಹೊಡ್ಕೊಂಡಿದೆ, ಅದನ್ನು ಮಾಡ್ತಾ ಇಲ್ಲ ಅವರು. ಅದನ್ನೂ ಮಾಡ್ತಾ ಇಲ್ಲ, ಏನು ಮಾಡಿಲ್ಲ. ಏನು ಮಾಡಿ. ಬೇರೆ ಏನು ಸಮಸ್ಯೆ ಇದೆ ಇಲ್ಲಿ? ಹಕ್ಕುಪತ್ರ 100 ವರ್ಷ ಆಯ್ತು, ಹಕ್ಕುಪತ್ರನೇ ಇಲ್ಲ. 100 ವರ್ಷ ಆಯ್ತು, ಹಕ್ಕುಪತ್ರ ಕೊಟ್ಟಿಲ್ಲ. ನೀವು ಮಾತ್ರ 5 ವರ್ಷ 10 ವರ್ಷ ಗೆಲ್ಬೇಕಾ? 5 ಸಲ ಗೆದ್ದಿಯಾರಂತವ್ರು ಇಲ್ಲಿ. 5 ಸತಿ 5 ಸಲ ಗೆದ್ದಿದ್ದಾರೆ ಅಂದರೆ 5 25 ವರ್ಷ. ನಿಮ್ಗೊಂದು ಹಕ್ಕುಪತ್ರ ಕೊಡ್ಸಕ್ಕೆ 25 ವರ್ಷ ಬೇಕಾ? ಆಯ್ತು, ಏನು ನಿಮ್ಮ ಹೆಸರು? ಪದ್ಮಾವತಿ ಅಂತ ಸರ್. ಪದ್ಮಾವತಿ ಅವರೇ, ನಿಮಗೆ 2,000 ಹಣ ಬಂತೆ? ಬರುತ್ತೆ. ಬಂತಾ? ಬಂತು. ಒಂದು 3 ತಿಂಗಳು ಬಂದಿಲ್ವಂತೆ? ಹೌದು, 3 ತಿಂಗಳು ಬಂದಿಲ್ಲ, ಈ ತಿಂಗಳು ಹಾಕಿಟ್ಟಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗಿಫ್ಟ್ ಕೊಟ್ಬಿಟ್ರು, ಹಂಗಾಗಿ ಬೇಕಾ ಫ್ರೀ? ಬೇಡ ಸರ್, ನಿಜವಾಗ್ಲೂ ಬೇಡ. ನಾನು 2 ಆಪ್ಷನ್ ಕೊಡ್ತೀನಿ ನಿಮಗೆ. ಫ್ರೀ ಬೇಕಾ ಹಕ್ಕುಪತ್ರ ಬೇಕಾ? ಹಕ್ಕುಪತ್ರ ಬೇಕು. ಫ್ರೀ ಬೇಕಾ ಹಕ್ಕುಪತ್ರ ಬೇಕಾ? ಫ್ರೀ ಬೇಡ ನಮ್ಗೆ. ಫ್ರೀ ಬೇಕಾ ಹಕ್ಕುಪತ್ರ? ಫ್ರೀ ಬೇಡ, ಬೇಕು. ಹಕ್ಕುಪತ್ರನೇ ಬೇಕು. ಫ್ರೀ ಬೇಕಾ ಹಕ್ಕುಪತ್ರ ಬೇಕಾ? ಹಕ್ಕುಪತ್ರ. ಫ್ರೀ ಬೇಕಾ ಹಕ್ಕುಪತ್ರ. ಫ್ರೀ ಬೇಕಾ ಹಕ್ಕುಪತ್ರ? ವಲ್ಲುವರ್ಪುರಂ ಅಲ್ಲಿ 380 ಮನೆಗೆ ಹಕ್ಕುಪತ್ರ ಇಲ್ಲ. ಹಾಂ, ಸರಿ, ಬೇರೆ ಏನು ಸಮಸ್ಯೆ ಇದೆ ನಿಮ್ದು? ಲೇಡೀಸ್ ಪ್ರಾಬ್ಲಮ್ ಇನ್ ಏರಿಯಾ? ಅದೇ ಟಾಯ್ಲೆಟ್ ಸರ್, ನಮಗೆ ಹಿಂಸೆ ಆಗ್ತಾ ಇದೆ. ಎಷ್ಟು ಮನೆ ಇದೆ, ಎಷ್ಟು ಟಾಯ್ಲೆಟ್ ಇದೆ? ನೀವು ಒಂದ್ಸಲ ಹೇಳಿ. ಅವ್ರಿಗೆ ಗೊತ್ತು. 380 ಮನೆ, 8 ಟಾಯ್ಲೆಟ್. ಹೌದು ಸರ್. 380 ಮನೆ ಒಳಗಡೆ ಇಲ್ವಾ ಶೌಚಾಲಯ? ಇಲ್ಲ ಸರ್, ಎಲ್ಲ ಪಬ್ಲಿಕ್ ಬಾತ್ರೂಮಿಗೆ ಹೋಗ್ಬೇಕು. ತುಂಬಾ ನೋಡಿ, ಇದು ಗಾಂಧಿನಗರ ಕ್ಷೇತ್ರ, ನಾವು ಮಲ್ಲೇಶ್ವರಂ ಕ್ಷೇತ್ರ ಅನ್ಕೊಂಡು ಬಂದ್ವಿ. ಆದರೆ ಒಳಗಡೆ ಬಂದ ಮೇಲೆ ಗೊತ್ತಾಗಿದ್ದು ಮಲ್ಲೇಶ್ವರಂ ಏರಿಯಾ ಅಲ್ವಾ ಇದು. ಹಂಗಾಗಿ ಇದು ಒಳಗಡೆ ಬಂದಾಗ ನೋಡಿದಾಗಲೇ ಗೊತ್ತಾಗಿದ್ದು ಇದೊಂದು ಗಾಂಧಿನಗರ ಕ್ಷೇತ್ರ ಅಂತೇಳಿ. ಆಯ್ತು, ಓಕೆ ಸರ್, ಬನ್ನಿ ಸರ್, ನೀವು ಬರೋದಾರ ಬನ್ನಿ.